ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ. ಯಾರು ನಿಷ್ಠಾವಂತ ಯಾರು ಸತ್ಯವಂತ ಅಂತ ಹೇಳ್ತೀನಿ, ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಹೇಳಿದ್ದಾರೆ. ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ. ಯಾರು ನಿಷ್ಠಾವಂತ ಯಾರು ಸತ್ಯವಂತ ಅಂತ ಹೇಳ್ತೀನಿ, ಎಲ್ಲದಕ್ಕೂ ಟೈಮ್ ಬರಲಿ ಅಂತ ವಿಕ್ರಮ್ ಸಿಂಹ ಹೇಳಿದ್ದಾರೆ. ಹಾಸನದ ಹಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಕರೆತಂದಾಗ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರಣ್ಯ ಭವನಕ್ಕೆ ಕರೆದೊಯ್ದಿದ್ದಾರೆ ಹಾಸನ RFO. ಬೆಳಗ್ಗೆ ಗೆಂಡೆಕಟ್ಟೆ ಅರಣ್ಯ ಇಲಾಖೆ ಗೆಸ್ಟ್ ಹೌಸ್ನಲ್ಲಿ ವಿಚಾರಣೆ ಎಲ್ಲವೂ ಕೂಡ ನಡೆದಿತ್ತು. ವಿಚಾರಣೆ ಮುಗಿದ ನಂತರ ಮೆಡಿಕಲ್ ಟೆಸ್ಟ್ಗೆ ಅಂತ ಅವ್ರನ್ನ ಹಿಮ್ಸ್ಗೆ ಕರ್ಕೊಂಡು ಹೋಗಲಾಗಿತ್ತು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ. ಈಗಾಗಲೇ ಆಲ್ರೆಡಿ ಪಬ್ಲಿಕ್ TV ಜೊತೆ ಕೂಡ ಅವರು ಮಾತನಾಡಿದರು ವಿಕ್ರಮ್ ಸಿಂಹ. ನನ್ನ ಅಣ್ಣನ ಹೆಸರಿಗೆ ಕಳಂಕ ತರೋದಕ್ಕೆ ಇಷ್ಟೆಲ್ಲ ಪಿತೂರಿಯನ್ನು ಮಾಡಲಾಗಿದೆ ಅಂತ ಈಗಲೂ ಕೂಡ ಮಾತನಾಡಿದ್ದಾರೆ. ಯಾರ್ಯಾರು ಸತ್ಯವಂತರು ಯಾರು ಸುಳ್ಳುಗಾರರು ಯಾರು ನಿಷ್ಠಾವಂತರು ಇದೆಲ್ಲ ಟೈಮ್ ಬರಲಿ, ನಾನು ಹೇಳ್ತೀನಿ ಅಂತ, ಸೂಕ್ತ ಸಮಯ ಬರಲಿ, ಅದೆಲ್ಲ ವಿಚಾರವನ್ನು ನಾನು ಬಾಯಿ ಬಿಡ್ತೀನಿ ಅಂತ ವಿಕ್ರಮ್ ಸಿಂಹ ಹೇಳಿದ್ದಾರೆ. ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೀನಿ. ಕೈವಾಡ ಇದೆ ಏನು, ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ. ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಯಾರು ನಿಷ್ಠಾವಂತ ಅಧಿಕಾರಿ ತುಂಬಾ ವಿಷಯಗಳಿಗೆ ಮಾತಾಡ್ತಾರೆ. ಈಗಲ್ಲ ಈಗ ಹೇಳ್ತೀನಿ, ವಿಷಯಗಳ ಟೈಮ್ ಬರ್ಲಿ ಹೇಳ್ತೀನಿ. ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೀನಿ. ಕೈವಾಡ ಇದೆ ಏನು, ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಅದನ್ನ ಟಾರ್ಗೆಟ್ ಮಾಡ್ತಾರೆ. ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಯಾರು ನಿಷ್ಠಾವಂತ ಅಧಿಕಾರಿ ಸೊ ಹಾಸನದ ಹಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಅಂತ ಕರ್ಕೊಂಡು ಬಂದಾಗ ವಿಕ್ರಮ್ ಸಿಂಹ ಅವರು ಹೇಳಿರ್ತಕ್ಕಂಥ ಹೇಳಿಕೆ, ವ್ಯವಸ್ಥಿತವಾದ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ನನ್ನ ವಿರುದ್ಧ, ನನ್ನ ಸಹೋದರನ ವಿರುದ್ಧ.